ನಿಮ್ಮ ಇಮ್ಯಾಜಿನೇಷನ್ ಲೆವೆಲ್ ಎಷ್ಟಿದೆ ಅಂತ ಪರೀಕ್ಷೆ ಮಾಡಬೇಕು ಅಂದರೆ ತಪ್ಪದೆ ಈ ರೋಚಕ ಕಥೆಯನ್ನು ಪೂರ್ತಿಯಾಗಿ ಕೇಳಿ, ನಂತರ ರಿವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಶಿವತತ್ವ ಅನ್ನುವಂತಹ ಒಂದು ಹಳ್ಳಿ. ಆ ಹಳ್ಳಿಯ ಸುತ್ತಮುತ್ತ ಕಡಿದಾದಂತಹ ಬೆಟ್ಟ ಗುಡ್ಡಗಳು, ಕಾಡುಗಳು ದಟ್ಟವಾಗಿ ಇರುತ್ತವೆ. ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ಅಲ್ಲಿನ ಜನ ಪೊಲೀಸ್ ಆಫೀಸರ್ಗೆ ತಮ್ಮ ಊರನ್ನೆಲ್ಲ ತೋರಿಸ್ಬಿಟ್ಟು ಹೇಳ್ತಾರೆ, ಸರ್, ನಿಮ್ಮ ಪೊಲೀಸ್ ಸ್ಟೇಷನ್ ಇಲ್ಲಿರೋದು, ನಿಮ್ಗೆ ಏನೇ ಸವಲತ್ತುಗಳು ಬೇಕೋ ನಮ್ಮನ್ನು ಕೇಳಿ. ಸುತ್ತಮುತ್ತ ಯಾರ್ಯಾರು ಕಳ್ಳಕಾಕರಿದ್ದಾರೆ ಅವರೆಲ್ಲರನ್ನ ನೀವು ಹಿಡಿಬಹುದು. ಆದರೆ ನಮ್ಮ ಊರಿನಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದ ತಂಟೆಗೆ ನೀವು ಹೋಗಬೇಡಿ. ಯಾಕೆಂದರೆ ಅಲ್ಲಿ ಯಾವುದೋ ಒಂದು ಬೆಳಕು ಬರುತ್ತೆ, ಅಲ್ಲಿ ದೈವ ಶಕ್ತಿ ಇದೆ ಅಂತ ನಾವು ನಂಬ್ತೀವಿ. ನಿಮ್ಮಂಥವರೆಲ್ಲ ಹೋಗಿ ಅಪಮೌಲ್ಯವನ್ನು ಮಾಡಬೇಡಿ. ದಯವಿಟ್ಟು ಅಲ್ಲಿ ಯಾರೂ ಕಳ್ಳರಿಲ್ಲ, ಮೊದಲೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ಅದರ ಬಗ್ಗೆ ನಿಮಗೆ ವಿಶೇಷ ಕುತೂಹಲನ ಬೆಳೆಸ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಅಂತ ಖಡಾಖಂಡಿತವಾಗಿ ಗ್ರಾಮಸ್ಥರು ಹೇಳಿಬಿಡ್ತಾರೆ. ನೀವು ಹೋಗಬೇಡಿ ಅಂದರೆ ಈ ಮನುಷ್ಯನ ಸ್ವಭಾವ ಹೇಗಿರುತ್ತೆ ಅಂದರೆ, ಅಲ್ಲೇನಿದೆ, ನಾನು ಹೋಗಬೇಕು, ನಾನು ನೋಡಬೇಕು ಅನ್ನೋ ಕುತೂಹಲ ಮತ್ತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಪೊಲೀಸ್ ಆಫೀಸರು ಊರ ಸುತ್ತಮುತ್ತ ಏನು ವ್ಯವಹಾರಗಳು ನಡೀತಾ ಇದೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ದಂಡಿಸೋಣ, ಅಪರಾಧಿಗಳನ್ನು ಹಿಡಿಯೋಣ ಅನ್ನೋದು ಬಿಟ್ಬಿಟ್ಟು ರಾತ್ರಿ ಹಗಲು ಆ ಬೆಟ್ಟದ ಬಗ್ಗೆ ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿನ ಹೆಂಡತಿ ಮಕ್ಕಳಿಗೂ ಕೂಡ ಹೇಳಿದೆ, ಕ್ವಾರ್ಟರ್ಸಲ್ಲಿ ಅವರು ಮಲಗಿದ್ದಾಗ ಒಂದು ಮಧ್ಯರಾತ್ರಿಯಲ್ಲಿ ಆ ಬೆಟ್ಟದ ಕಡೆ ಹೊರಟೇ ಬಿಡ್ತಾನೆ. ಸ್ವಲ್ಪ ದಾರಿ ಸಾಗಿದ ನಂತರ ಬೆಟ್ಟಕ್ಕೆ ಹತ್ರ ಆಗ್ತಾ ಆಗ್ತಾ ಅವನಿಗೆ ಒಂದು ಪ್ರಜ್ವಲವಾದಂತಹ ಜ್ವಾಲೆ, ಅದು ಜ್ಯೋತಿ ರೂಪದಲ್ಲಿ ದೈವಾಂಶ ಸಂಭೂತ ದೇವರೇನು ಅನ್ನೋ ರೀತಿಯಲ್ಲಿ ಬೆಳಗ್ತಾ ಇರುತ್ತೆ. 12 ಗಂಟೆ ರಾತ್ರಿ ಕರೆಕ್ಟಾಗಿ ಗಂಟೆಗಳ ನಾದ ಆತನಿಗೆ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅರೆ, ಅಲ್ಲಿ ದೈವ ಇದೆ, ಓಕೆ, ಆದರೆ ತನ್ನಿಂದ ತಾನೇ ದೀಪ ಹತ್ಕೊಂಡ್ಬಿಡುತ್ತಾ ಸ್ವಯಂ ಆಗಿಯೇ. 12 ಗಂಟೆ ಕರೆಕ್ಟಾಗಿ ಗಂಟೆ ಬಾರಿಸುತ್ತಾ ಅಲ್ಲೇನೋ ಸ್ಮಗ್ಲಿಂಗ್ ನಡೀತಾ ಇದೆಯಾ, ಯಾರೋ ಕಳ್ಳರಿದ್ದಾರಾ, ಜನ ತಮ್ಮ ಸ್ಮಗ್ಲಿಂಗ್ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮರೆಮಾಚ್ತಾ ಇದ್ದಾರಾ ಅಂತ ಹೇಳಿ ಮತ್ತಷ್ಟು ಮಗದಷ್ಟು ಮಂಡುತನವಾಗಿ ಧೈರ್ಯವನ್ನು ಮಾಡಿ ಹೊರಟೇ ಬಿಡ್ತಾನೆ. ಹೋಗ್ತಾ ಹೋಗ್ತಾ ದಟ್ಟವಾದ ಅರಣ್ಯ, ಕಪ್ಪಗೆ ದಟ್ಟದಾದಂತಹ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನು ನಾವು ಫಾಗ್ ಅಂತ ಕರಿತೀವಿ. ಏಕೆಂದರೆ ಮುಂಜಾನೆ ಹತ್ರ ಸಮೀಪ ಆಗ್ತಾ ಇರುತ್ತೆ, 12 ಗಂಟೆ ಹೊತ್ತು ಜಾರ್ಬಿಟ್ಟಿರುತ್ತೆ. ಹಾಗಾಗಿ ಹೋಗ್ತಾ ಹೋಗ್ತಾ ಏನೋ ಭಯಾನಕ ದೃಶ್ಯ, ತುಂಬ ಭಯ ಪಡ್ತಾನೆ. ಕೊನೆಗೂ ಅಲ್ಲಿ ಒಂದು ಹಂತಕ್ಕೆ ತಲುಪೇ ಬಿಡ್ತಾನೆ. ಇನ್ನೇನು ದೇವಸ್ಥಾನ ಹತ್ರ ಬಂದು ಬಿಡ್ತೇನೋ, ಆ ಜ್ಯೋತಿ ಹತ್ರ ಬಂದು ಬಿಡ್ತೇನೋ ಅಂತ ಅವನಿಗೆ ಭಾಸ ಆಗುತ್ತೆ. ಆದರೂ ಕೂಡ ಆತನಿಗೆ ಎಲ್ಲಿಲ್ಲದ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಕೈಕಾಲೆಲ್ಲ ನಡುಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಪ್ಪ, ನಾನು ಏನಕ್ಕಾದರೂ ಬಂದು ವಾಪಸ್ ಮನೆಗೆ ಹೊರಟೋಗೋಣ ಅಂದರೆ 90% ದಾರಿನ ರೀಚ್ ಆಗಿಬಿಟ್ಟಿದ್ದಾನೆ. ಇನ್ನು 10% ನೋಡದೆ ಹೋದರೆ ಗತಿ ಏನು? ಗ್ರಾಮಸ್ಥರು ಬೇರೆ ಹೇಳ್ತಾ ಇದ್ರು, ಅಲ್ಲಿ ಓದೋರು ಯಾರೂ ವಾಪಸ್ ಬಂದಿಲ್ಲ, ಜೀವಂತವಾಗಿ ಉಳಿದಿಲ್ಲ ಅಂತ. ಏನಿದ್ರು ರಹಸ್ಯ? ಸಾವು ಹತ್ರ ಬಂದ್ಬಿಡ್ತೋ, ಸಾಯ್ತೀನಿ, ಸತ್ಯವನ್ನು ತಿಳ್ಕೊಂಡು ಸತ್ತೋಗೋಣ ಅಂತ ಧೈರ್ಯವನ್ನು ಮಾಡಿ ಮುನ್ನೋಗ್ಬಿಡ್ತಾನೆ. ದಟ್ಟವಾದ ಕಾಡಿನ ಮಧ್ಯೆ ಕಪ್ಪು ಕತ್ತಲು, ಕಡು ಕತ್ತಲು, ಅದರ ಮಧ್ಯೆ ಹೋಗಿ ಒಂದು ಬೆಳಕು. ಆ ಬೆಳಕಿನ ಕಡೆ ಸಾಗಿದಾಗ ಆ ದೀಪದ ಪಕ್ಕದಲ್ಲಿ ಒಂದು ಕಣ್ಣುಗಳು, 2 ಕಣ್ಣುಗಳು ಕಾಣಿಸುತ್ತೆ. ಅವನಿಗೆ ದೆವ್ವನು ಏನೋ ಒಂದು ಬಂದುಬಿಡ್ತು, ಮುಗೀತು ನನ್ನ ಕತೆ ಅನ್ನೋ ಒಂದು ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಕಣ್ಣುಗಳಲ್ಲಿ ಒಳಪು ಪ್ರಜ್ವಲವಾಗಿರುತ್ತೆ. ಯಾರೋ ಏನೋ ಕೈ ಹಿಡಿದು ಎಳೆದಂತಹ ಅನುಭವ ಆಗುತ್ತೆ. ಯಾರಪ್ಪ ನನ್ನನ್ನು ನುಂಗು ಬಿಡ್ತಾ, ದೈವ ಅಥವಾ ದೆವ್ವ ಬಂದುಬಿಡ್ತಾ ಅನ್ನೋ ಭಯ, ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಏನು ಮಾಡೋದು ಆತನಿಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ಧೈರ್ಯ ಮಾಡಿಬಿಡ್ತಾನೆ. ಆಗ ನೋಡಿದಾಗ ಆ ಕಣ್ಣುಗಳು ಮನುಷ್ಯನದಾಗಿರುತ್ತೆ. ಬಿಳಿಯ ಗಡ್ಡ ಕಾಣತೊಡಗುತ್ತೆ. ಅರೆ, ಮಾನವ, ಮನುಷ್ಯ, ಯಾವುದೋ ಒಬ್ಬ ವೃದ್ಧ ಇಲ್ಲಿ ಸೇರ್ಕೊಂಡಿದ್ದಾನ. ಇದು ದೇವಸ್ಥಾನ ಅಲ್ಲ, ದೆವ್ವವೂ ಅಲ್ಲ, ದೈವವೂ ಅಲ್ಲ, ಒಬ್ಬ ವೃದ್ಧನಿಗೆ ಇಡೀ ಗ್ರಾಮ ಎದುರು ಬಿಟ್ರಾ ಅಂತ
ಆಗ ನಗು ನಗುತ್ತಾ ಹಣ್ಣು ಹಂಪಲುಗಳನ್ನು ಕೊಟ್ಟಂತಹ ವೃದ್ಧ, ಏನಾದರೂ ತಿಂತೀಯಾ, ಭಯಭೀತನಾಗಿದೆಯಾ ಅಂತ ಕೇಳಿದಾಗ ಆತ ಹೇಳ್ತಾನೆ, ನನಗೇನು ಭಯ ಇಲ್ಲ, ನಿಮಗೆ ಭಯ ಆಗ್ತಾ ಇರಬೇಕು. ಇಂಥ ವೃದ್ಧನಿಗೆ ಭಯ ಇಲ್ಲ ಅಂದರೆ ಇನ್ನು ಯುವಕ, ನಾನು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರು, ನನಗೆ ಯಾವ ಭಯ ಅಂತ. ಆಗ ವೃದ್ಧನಿಗೆ ತುಂಬ ಆಶ್ಚರ್ಯ ಆಗಿ, ಓ, ನೀನು ಇದು ದೇವಸ್ಥಾನ ಅಲ್ಲ ಅಂದ್ಕೊಂಡಿದ್ಯಾ, ನನ್ನ ಮಂಟಪ ಅಂದ್ಕೊಂಡಿದ್ಯಾ, ಇದೋ ನೋಡು ಅಂತ ತೋರಿಸಿದಾಗ ಅಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಮೃಷ್ಟಾನ್ನವನ್ನು ಎಡೆ ಇಟ್ಟಿರ್ತಾನೆ. ಆಗ, ಅರೆ, ಇದು ದೇವಸ್ಥಾನವೇ ಸರಿ, ನಿನ್ನ ಮನೆ ಅಲ್ವಾ, ನೀನು ಯಾಕೆ ಇಡೀ ಗ್ರಾಮವನ್ನು ತೊರೆದು ಇಲ್ಲೂ ಬಂದು ನೆಲೆಸಿದ್ದೀಯಾ, ಏನು ನಿನ್ನ ರೋಚಕ ಸತ್ಯ, ಇದರ ಅರ್ಥ ಏನು? ಒಬ್ಬ ವೃದ್ಧನಿಗೆ ಇಷ್ಟು ದಟ್ಟವಾದ ಅರಣ್ಯ, ಕಾಡು ಪ್ರಾಣಿಗಳು ಯಾವುದು ಭಯ ಅನಿಸ್ಲಿಲ್ವಾ? ಎಷ್ಟು ವರ್ಷಗಳಿಂದ ನೀನು ಇಲ್ಲಿ ಜೀವನ ಮಾಡ್ತಾ ಇದೀಯಾ ಅಂತ. ಆಗ ನಗು ನಗುತ್ತಾ, ಅಬ್ಬಬ್ಬ, ನೀನು ಪೊಲೀಸ್ ಆಫೀಸರ್ ಆಗಿದ್ಕೋ ಸಾರ್ಥಕ ಆಯಿತು, ಆದರೂ ನಿನ್ನ ಒಳಗಿನಿಂದ ಬಂದಂತಹ ಗಟ್ಟಿತನಕ್ಕೆ ನಾನು ಯಾವಾಗಲೂ ಚಿರಋಣಿ. ನಿನ್ನ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಕೊಂಚ ಸುಧಾರಿಸ್ಕೋ, ಬೆವರನ್ನು ಒರೆಸ್ಕೋ, ಊಟ ಮಾಡು, ನೀರನ್ನು ಕುಡಿ ಅಂತ ವೃದ್ಧ ಹೇಳ್ತಾನೆ. ಆ ರೋಚಕ ಸತ್ಯ ಏನು ಅಂತ ನೀವು ತಿಳ್ಕೋಬೇಕಾ? ನನ್ನ ನೆಕ್ಸ್ಟ್ ಎಪಿಸೋಡ್ ನೋಡಿ, ನಿಮ್ಮ ಇಮ್ಯಾಜಿನೇಷನ್ ಇಂಪ್ರೂವ್ ಆಗುತ್ತೆ.